ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವತ್ತು ದೀಪಾವಳಿ ಹಬ್ಬ. ಅಂಡ್ ಮೊದಲನೇದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ರೆಸ್ಟ್ ನ ಕೊಟ್ಟು ನಾನು ಕೂಡ ಸ್ವಲ್ಪ ರೆಸ್ಟ್ ನ ತಗೋಣ ಅಂತ ಇವತ್ತು ಚಾನಲ್ ಅಲ್ಲಿ ಒಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾನು ರೀಸನ್ ಕೊಡ್ತಾ ಇರೋದು, ಒರಿಜಿನಲ್ ರೀಸನ್ ಏನಪ್ಪಾ ಅಂದ್ರೆ ಕೋರ್ಸ್ ಅಪ್ಡೇಟ್ ಕಮ್ಮಿ ಇದೆ. ಮೊದಲನೇದಾಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರಬಹುದು, ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ. ಅಂಡ್ ಅವರ ಫೋಟೋ ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ರೀಸೆಂಟ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರೇ ಈ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಸರ್ಜರಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಹಾಗಾಗಿ ನಮ್ಮ ಸೆತ್ ರಾಲೆನ್ಸ್ ಅವರು ಈ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಅವರು ರಿಕವರಿ ಆಗಿ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಲಿ ಅಂತ ಕೇಳ್ಕೋಣ. ಕಳೆದ ಬಾರಿ ಕೂಡ ಅವರು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದಾಗ ಅವರು ಇಂಜುರಿಯಿಂದ ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿ ರಸಲ್ ಮೇನಿಯಾನ ಮಿಸ್ ಮಾಡ್ಕೊಂಡಿದ್ರು. ಅಂಡ್ ಈ ಬಾರಿನೂ ಕೂಡ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದು ಕ್ಯಾಶ್ ಇನ್ ಮಾಡಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದು ಇಂಜುರಿ ಆಗಿ ಆ ಒಂದು ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ದಾರೆ. ಸೊ ಈ ಬಾರಿ ಅಂತೂ ಅವರು ರಸಲ್ ಮೇನಿಯಾ 42 ನ ಮಿಸ್ ಮಾಡ್ಕೋಬಾರ್ದು ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು TJP ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅನ್ಕೊಳ್ತೀನಿ. ವಿನ್ಸ್ ಮಿಕ್ಮೆನ್ ಅವರ ಕಾಲದಲ್ಲಿ ಒಂದ್ ಕಡೆ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಮಂಡೇ ನೈಟ್ ರಾ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಶೇನ್ ಮಿಕ್ಮೆನ್ ಅವರು ಸ್ಮ್ಯಾಕ್ ಡೌನ್ ನಡೆಸ್ತಾ ಇದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ಸ್ಮ್ಯಾಕ್ ಡೌನ್ 2 ಗಂಟೆಯ ಶೋ ಆಗಿತ್ತು, ಮಂಡೇ ನೈಟ್ ರಾ 3 ಗಂಟೆಯ ಶೋ ಆಗಿತ್ತು. ಅಂಡ್ ಮಂಡೇ ನೈಟ್ ರಾ ನ 3 ಗಂಟೆಯ ಶೋ ಅಲ್ಲಿ 1 ಗಂಟೆ ಡಬ್ಲ್ಯೂ ಅವರು ಕ್ರೂಸರ್ ವೇಟ್ ಗೆ ಅಂತಾನೆ ಇಡೋರು. ಅಂದ್ರೆ 1 ಗಂಟೆ ಕಂಪ್ಲೀಟ್ ನಮಗೆ ಕ್ರೂಸರ್ ವೇಟ್ ನ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗೋದು. ಅಂಡ್ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಕ್ರೂಸರ್ ವೇಟ್ ಡಿವಿಷನ್ ಅಂತಾನು ಕೂಡ ಹೊಸ ಡಿವಿಷನ್ ಇಂಟ್ರೊಡ್ಯೂಸ್ ಮಾಡಿತ್ತು. ಕ್ರೂಸರ್ ವೇಟ್ ಚಾಂಪಿಯನ್ಶಿಪ್ ನ ಕೂಡ ತಗೊಂಡು ಬಂದಿತ್ತು. ಅಂಡ್ ಮೊಟ್ಟ ಮೊದಲ ಕ್ರೂಸರ್ ವೇಟ್ ಚಾಂಪಿಯನ್ ಆಗಿ TJ ಪಾರ್ಕಿನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಆ ಒಂದು ಕ್ರೂಸರ್ ವೇಟ್ ಡಿವಿಷನ್ ಎಂಡ್ ಆಯಿತು. ಅಂಡ್ TJ ಪಾರ್ಕಿನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಸಡನ್ ಆಗಿ ಮಾಯ ಆಗಿದ್ರು. ಬಟ್ ಈಗ ಅವರು ಮತ್ತೊಮ್ಮೆ ಅಸಿಸ್ಟೆಂಟ್ ಕೋಚ್ ಆಗಿ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ನ ತಲುಪಿದಾರಂತೆ. ಆಸ್ ಎ ರೆಸ್ಲರ್ ಅಲ್ಲ, ಬದಲಿಗೆ ಕೋಚ್ ಆಗಿ ಡಬ್ಲ್ಯೂಗೆ ಬಂದಿದ್ದಾರೆ ನಮ್ಮ TJP ಅವರು. ಸೊ ಇವರನ್ನ ನಿಜವಾಗ್ಲೂ ಡಬ್ಲ್ಯೂ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಿದ್ರೆ ಒಳ್ಳೆ ಟ್ಯಾಲೆಂಟ್ ಆಗೋರು. ಯಾಕಂದ್ರೆ ಫಸ್ಟ್ ಎವರ್ ಕ್ರೂಸರ್ ವೇಟ್ ಚಾಂಪಿಯನ್ ಇವರು. ಬಟ್ ಡಬ್ಲ್ಯೂ ಅವರಿಗೆ ಯಾಕೋ ಇವರಲ್ಲಿ ಇಂಟ್ರೆಸ್ಟ್ ಬರಲಿಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಆ ಒಂದು ಕ್ರೂಸರ್ ವೇಟ್ ಡಿವಿಷನ್ ಜೊತೆನೆ ಇವ್ರನ್ನು ಕೂಡ ತೆಗೆದಾಕಿದ್ರು. ಬಟ್ ಅನ್ಫಾರ್ಚುನೇಟ್ ಆಗಿ ಇವರು ಮತ್ತೊಮ್ಮೆ ವಾಪಸ್ ಬಂದಿದ್ದಾರೆ. ಅನ್ಫಾರ್ಚುನೇಟ್ ಆಗಿ ಅಸಿಸ್ಟೆಂಟ್ ಕೋಚ್ ಆಗಿದ್ದಾರೆ. ಕಾದ್ ನೋಡೋಣ, ಇವರೇನಾದ್ರೂ ಮತ್ತೊಮ್ಮೆ ಡಬ್ಲ್ಯೂಗೆ ರಿಟರ್ನ್ ಆದ್ರೆ ಚೆನ್ನಾಗಿರುತ್ತೆ. ಓಲ್ಡ್ ಎರನ ನೋಡ್ದಂಗೆ ಆಗುತ್ತೆ ಅಂತ ಅನ್ಸುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಆಸ್ಟನ್ ಥಿಯರಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಆಸ್ಟನ್ ಥಿಯರಿ ಅವರು ಕೂಡ ತುಂಬಾ ತಿಂಗಳುಗಳಿಂದ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಗ್ರೇಸನ್ ವಾಲರ್ ಆಗಿ ಆಸ್ಟನ್ ಥಿಯರಿ ಅವರ ಟ್ಯಾಗ್ ಟೀಮ್ ನ ಡಬ್ಲ್ಯೂ ಅವರು 1 ವರ್ಷದಿಂದ ಬ್ರೇಕಪ್ ಮಾಡ್ತೀವಿ ಅಂತ ತೋರಿಸಿ ಬ್ಯಾಕ್ ಸ್ಟೇಜ್ ಅಲ್ಲೇ ಬ್ರೇಕಪ್ ಮಾಡಿ ಮುಗಿಸ್ಬಿಟ್ರು. ಬಟ್ ಇನ್ನೂ ಕೂಡ ಆಸ್ಟನ್ ಥಿಯರಿ ಅವ್ರನ್ನ ನಮ್ಮ ಟ್ರಿಪಲ್ ಎಚ್ ಅವರು ಟೆಲಿವಿಷನ್ ಅಲ್ಲಿ ಬುಕ್ ಮಾಡಿಲ್ಲ. ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಆಸ್ಟನ್ ಥಿಯರಿ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿರೋರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಯಾಕೋ ಗೊತ್ತಿಲ್ಲ, ಆಸ್ಟನ್ ಥಿಯರಿ ಅವರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಟ್ ಈಗ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಜನ ಹೋಪ್ ನ ಇಟ್ಕೊಂಡಿದ್ದಾರಂತೆ. ಈ ಒಂದು ಟೈಮ್ ಅಲ್ಲಿ ಮತ್ತೊಮ್ಮೆ ಆಸ್ಟನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಅವರು ಬುಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಅಷ್ಟರಲ್ಲೂ ಕೂಡ ರೂಮರ್ಸ್ ಗಳು ಬರೋದಕ್ಕೆ ಶುರು ಆಗಿತ್ತು. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ವಿಷನ್ ಟೀಮಿಗೆ ಆಸ್ಟನ್ ಥಿಯರಿ ಅವರು ಕೂಡ ಜಾಯ್ನ್ ಆಗ್ತಾರೆ ಅಂತ. ಅಂಡ್ ಈಗ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಈಗ ಪ್ರಾಬಬ್ಲಿ ಆಸ್ಟನ್ ಥಿಯರಿ ಅವರನ್ನ ಬುಕ್ ಮಾಡೋದಕ್ಕೆ ಟ್ರೈ ಮಾಡಬಹುದು. ಅಂಡ್ ಕ್ರಿಯೇಟಿವ್ ಥಿಂಗ್ಸ್ ಗಳು ಆಸ್ಟನ್ ಥಿಯರಿ ಅವರ ಮೇಲೂ ಕೂಡ ಡಬ್ಲ್ಯೂ ಅವರು ಬರೆಯೋದಕ್ಕೆ ಶುರು ಮಾಡಬಹುದು ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತುಕತೆಗಳು ಶುರು ಆಗಿದೆಯಂತೆ. ನಿಜವಾಗ್ಲೂ ಆಸ್ಟನ್ ಥಿಯರಿ ಅವರನ್ನ ಬುಕ್ ಮಾಡಿದ್ರೆ ಇಷ್ಟೊತ್ತಿಗೆ ಅವರು ಟಾಪ್ ಸ್ಟಾರ್ ಆಗಿರೋರು. ಅಂಡ್ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಆಸ್ಟನ್ ಥಿಯರಿ ಅವರು, ನಾನು ಹೇಳಿದ್ನಲ್ಲ ಆ ರೀತಿ ಇರೋರು. ಬಟ್ ವಿನ್ಸ್ ಮಿಕ್ಮೆನ್ ಅವರು ಮಾಡಿದಂತಹ ಎಲ್ಲಾ ಅಚೀವ್ಮೆಂಟ್ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕೆಡಿಸ್ತಾ ಬರ್ತಾ ಇದ್ದಾರೆ. ಉದಾಹರಣೆಗೆ ರೋಮನ್ ರೈನ್ಸ್ ಅವ್ರನ್ನೇ ತಗೊಳ್ಳಿ. ಅಂಡ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಗಾಯ್ಸ್, ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಮುಂದಿನ ತಿಂಗಳೇ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಸರ್ವೈವರ್ ಸೀರೀಸ್ ಗೆ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ. ಕ್ರೌನ್ ಜೇಲ್ ಅಲ್ಲಿ ಅವರು ಹೇಳಿರಬಹುದು, ನಾನು ನಿಮ್ಮನ್ನ ಡಿಸೆಂಬರ್ ತನಕ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಬಟ್ ಸರ್ವೈವರ್ ಸೀರೀಸ್ ಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿ ಅವರ ನೇಮ್ ಅಲ್ಲಿ ಡಬ್ಲ್ಯೂ ಅವರು ಟಿಕೆಟ್ಸ್ ಗಳನ್ನ ಮಾರಾಟ ಮಾಡಿರೋದ್ರಿಂದ ಅಲ್ಲಿಗೆ ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ರೋಮನ್ ರೈನ್ಸ್ ಅವರು ಬರಲೇಬೇಕು. ಬಟ್ ಈ ತಿಂಗಳು ಇನ್ನೇನು ಮುಗ್ದೋಯ್ತು. ಅದಕ್ಕೋಸ್ಕರ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಮುಂದಿನ ತಿಂಗಳು ಪ್ರಾರಂಭದಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಕಾದ್ ನೋಡೋಣ ಗೈಸ್ ಯಾವಾಗ ಅವರು ಬರ್ತಾರೆ. ಅಂಡ್ ಬಂದ್ ಕೂಡಲೇ ಅವರು ಅಫ್ಕೋರ್ಸ್ ಜೇ ಉಸೋ ಜೊತೆ ಸ್ಟೋರಿ ಲೈನ್ ಅಲ್ಲೂ ಕೂಡ ಇನ್ವಾಲ್ವ್ ಆಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೀಸೆಂಟ್ ಸ್ಮ್ಯಾಕ್ ಡೌನ್ ಶೋ ಅಲ್ಲಿ ಒಬ್ಬ ಫ್ಯಾನ್ ಪೇಜ್ ಕಮ್ ಹೋಮ್ ಅನ್ನೋ ಒಂದು ಸೈನ್ ಬೋರ್ಡ್ ನ ಇಟ್ಕೊಂಡು ಬಂದಿರ್ತಾನೆ. ಅಂಡ್ ಆ ಒಂದು ಸೈನ್ ಬೋರ್ಡ್ ನ ಡಬ್ಲ್ಯೂ ಅವರೇ ಕಿತ್ಕೊಂಡು
ಕಿತ್ಕೊಂಡು ಹೋಗ್ತಾರೆ ಅಂಡ್ ಅದನ್ನ ಅರ್ಧ ಹಾಕಿ ಹೋಗ್ತಾರೆ. ಅಂಡ್ ಈಗ ಮತ್ತೊಮ್ಮೆ ಆ ಒಬ್ಬ ಫ್ಯಾನು ಮಂಡೇ ನೈಟ್ ರೋಲಿ ನೀವು ನಾನು ತಂದಿದ್ದಂತಹ ಸೈನ್ ಬೋರ್ಡ್ ನೇನೋ ಅರ್ಧ ಹಾಕಿದ್ರಿ, ಬಟ್ ಈಗ ನಾನು ನನ್ನ ಶರ್ಟ್ ಮೇಲೆ ಬರ್ಕೊಂಡು ಬಂದಿದ್ದೀನಿ ಪೇಜ್ ಕಮ್ ಹೋಮ್ ಅಂತ, ಇದನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಡಬ್ಲ್ಯೂಡಬ್ಲ್ಯೂಇಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈ ಲೆವೆಲ್ಗೆ ಫ್ಯಾನ್ಸ್ಗಳು ಇಳಿತಾ ಇದ್ದಾರೆ ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರ ಥಿಂಕಿಂಗು ಯಾವ ಲೆವೆಲ್ಗೆ ಇಳಿದಿದೆ ಸ್ವಲ್ಪ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಥಿಂಕಿಂಗ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮಗೆ ಜೇ ಊಸೋ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಫ್ಯಾನ್ಸ್ಗಳು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆ ಜೇ ಊಸೋ ಅಂತ ಲಿಟ್ರಲಿ ಅವರು ಟ್ರಿಪಲ್ ಎಚ್ ಅವ್ರನ್ನ ಬೈತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಲೈಕ್ಸ್ ಗಳಿಗಿಂತ ಡಿಸ್ಲೈಕೇ ಜಾಸ್ತಿ ಇದೆ. ಲಿಟ್ರಲಿ 10,000ಕ್ಕೂ ಜಾಸ್ತಿ ಜನ ಡಿಸ್ಲೈಕ್ಸ್ ಮಾಡಿದ್ದಾರೆ ಲೈಕ್ಸ್ ಗಳಿಗಿಂತ. ಇದರಿಂದನೇ ಗೊತ್ತಾಗ್ತಾ ಇದೆ ಫ್ಯಾನ್ಸ್ಗಳಿಗೆ ಇಷ್ಟ ಇಲ್ಲ ಡಬ್ಲ್ಯೂ ಅವರು ಜೇ ಊಸೋಗೆ ಪುಷ್ನ ಕೊಡ್ತಾ ಇರೋದು, ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ಜೇ ಊಸೋಗೆ ಪುಷ್ನ ಕೊಡ್ತಾ ಇದ್ದಾರೆ ಅಂತ. ನನಗೂ ಕೂಡ ರಾಯಲ್ ರಂಬಲ್ ನ ಗೆಲ್ಸಿದ್ದು ಜಾಸ್ತಿ ಆಯ್ತಾ ಅಂತ ಅನ್ನಿಸ್ತು. ಅಂಡ್ ಡಬ್ಲ್ಯೂ ಅವರೇ ಒಪ್ಕೊಂಡ್ರು, ಅಫ್ಕೋರ್ಸ್ ರಾಯಲ್ ರಂಬಲ್ ನ ಜೇ ಊಸೋ ಅವರ ಕೈಯಲ್ಲಿ ಗೆಲ್ಸಿದ್ದು ಒಂದು ಫೇಲ್ಯೂರ್ ಆಯ್ತು ಅಂತ. ಬಟ್ ಈಗ ಮತ್ತೊಮ್ಮೆ ಬ್ಯಾಟಲ್ ರಾಯಲ್ ನ ಗೆಲ್ಸಿದ್ದು ನಿನಗೇನು ಅನಿಸ್ತು ಅಂತ ನನ್ನನ್ನು ಕೇಳಿದ್ರೆ ಡಬ್ಲ್ಯೂ ಅವರು ಇಲ್ಲಿ ಒಂದು ಸ್ಟೋರಿ ಲೈನ್ ನ ತಗೊಂಡು ಬರ್ತಾ ಇದ್ದಾರೆ. ಅದರಿಂದ ನನಗೆ ಓಕೆ ಪರವಾಗಿಲ್ಲ, ಒಂದು ಸ್ಟೋರಿ ಲೈನು ಇನ್ವಾಲ್ವ್ ಆಗಿದೆ, ಪ್ರಾಬಬ್ಲಿ ಜೇ ಊಸೋ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಜೇ ಊಸೋ ಅವ್ರನ್ನ ಗೆಲ್ಸಿದ್ದಾರೆ ಅಂತ ಅನ್ಕೋತೀನಿ. ಆ ರೀತಿ ಏನಾದ್ರೂ ಪ್ಲಾನ್ ಆಗಿಲ್ದರೆ ನಮ್ಮ ಜೇ ಊಸೋ ಅವ್ರನ್ನ ಸುಮ್ಮನೆ ಒಂದು ಮ್ಯಾಚಿಗೋಸ್ಕರ ಗೆಲ್ಸಿದ್ರೆ ನಿಜವಾಗ್ಲೂ ನಾನು ಕೂಡ ಬೆಂಡತಿದ್ದೀನಿ. ಯಾಕಂದ್ರೆ ಜೇ ಊಸೋಗಿಂತ ಡಿಸರ್ವಿಂಗು ಆ ಮ್ಯಾಚ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ಸ್ ಅವರು ಕೂಡ ಇದ್ರು. ಅವ್ರನ್ನ ಬಿಟ್ಟು ನೀವು ಜೇ ಊಸೋ ಅವ್ರನ್ನ ಗೆಲ್ಸಿದಾರ ಅಂದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನಾದ್ರೂ ಒಂದು ಸ್ಟೋರಿನ ತೋರಿಸಲೇಬೇಕು. ತೋರಿಸಲಿಲ್ಲ ಅಂದ್ರೆ ಇನ್ನೂ ಕೂಡ ಫ್ಯಾನ್ಸ್ಗಳು ನಿಮ್ಮ ಮೇಲೆ ಬೇಜಾರಾಗೋದಂತೂ ಗ್ಯಾರಂಟಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಮಂತಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರು ಡಬ್ಲ್ಯೂ ಅಲ್ಲಿ ಆಸ್ ಎನ್ ಅನೌನ್ಸರ್ ಕೆಲಸನ ಮಾಡ್ತಾ ಇದ್ರು. ಲಿಟರಲಿ ಚೆನ್ನಾಗಿ ಅನೌನ್ಸ್ಮೆಂಟ್ ನ ಮಾಡೋರು. ಬಟ್ ಇವರ ಹಸ್ಬೆಂಡ್ ಆದಂತಹ ರಿಕೋಶಿ ಅವ್ರನ್ನ ಡಬ್ಲ್ಯೂ ಅವರು ರಿಲೀಸ್ ಮಾಡೋದ್ಮೇಲೆ ಇವರು ಕೂಡ ಡಬ್ಲ್ಯೂ ಕಂಪನಿಯಿಂದ ವಾಕ್ಔಟ್ ಮಾಡಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಇವರ ಮೇಲೆ 1 ವರ್ಷ ನೀನು ಬೇರೆ ಎಲ್ಲೂ ಕೂಡ ಕಂಪೀಟ್ ಮಾಡೋಂಗಿಲ್ಲ ಅಂತ ರೂಲ್ ನ ಹಾಕಿದ್ರಂತೆ. ಲಿಟರಲಿ ಎಲ್ಲರಿಗೂ ಕೂಡ 90 ಡೇಸ್ ರೂಲ್ ಇದ್ರೆ ಸಮಂತಾ ಅವರ ಮೇಲೆ 1 ವರ್ಷದ ರೂಲ್ ಇತ್ತಂತೆ. ಅಂಡ್ ಇವರೇ ಇದನ್ನ ಅಫಿಷಿಯಲ್ ಆಗಿ ರಿವೀಲ್ ಕೂಡ ಮಾಡಿದ್ದಾರೆ. ನಾನು ಇನ್ನೂ ಕೂಡ ಡಬ್ಲ್ಯೂ ಕ್ಲಾಸ್ ಅಲ್ಲೇ ಇದ್ದೀನಿ ಅಂಡ್ ನಾನು 2026 ಅಕ್ಟೋಬರ್ ಅಲ್ಲಿ ಅದರಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬರ್ತೀನಿ ಅಂತ ನಮ್ಮ ಸಮಂತಾ ಅವರೇ ತಿಳಿಸಿದ್ದಾರೆ. ಸೊ 1 ವರ್ಷ ಯಾಕೆ ಹಾಕಿದ್ರೋ ಗೊತ್ತಿಲ್ಲ, ಬಟ್ ಹಾಕಿ ಒಳ್ಳೇದನ್ನೇ ಮಾಡಿದ್ರು ಅಂತ ಅನ್ಕೋತೀನಿ. ಈ ತರ ಬಿಟ್ಟೋಗೋರ್ಗೆಲ್ಲ ಇದೇ ರೀತಿ ಆಗಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ. ನವೆಂಬರ್ 1ನೇ ತಾರೀಕು ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ ಡಬ್ಲ್ಯೂ ಅವರು ಜೇ ಊಸೋ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಇನ್ಸ್ಟೆಂಟ್ ಕ್ಲಾಸಿಕ್ ಮ್ಯಾಚ್ ನು ಕೂಡ ಬುಕ್ ಮಾಡಿದ್ದಾರೆ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ. ಅಂಡ್ ಈಗ ಅಫಿಷಿಯಲ್ ಆಗಿ ಇನ್ನ ಒಂದು ಕ್ಲಾಸಿಕ್ ನ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ನಿಕ್ ಕಾರ್ಲಿಸ್ ಅವರು ಕನ್ಫರ್ಮ್ ಮಾಡಿರೋ ಮ್ಯಾಚ್ ಯಾವ್ದಪ್ಪ ಅಂದ್ರೆ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ವರ್ಸಸ್ ಡ್ರೂ ಮ್ಯಾಕಿಂಟೈರ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ ಒಂದು ವಿಡಿಯೋಗೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಜೇ ಊಸೋ ಅವ್ರನ್ನ ಟೀಸ್ ಮಾಡ್ತಾ ರೋಸ್ಟ್ ಮಾಡ್ತಾ ಒಂದು ಟ್ವೀಟ್ ನು ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಡ್ರೂ ಕ್ಯಾನ್ ಯು ಪೋಸ್ಟ್ ಸಮಥಿಂಗ್ ಲೈಕ್ 4 letter 1 word ಡ್ರೂ ಅಂತ ಅವರು ಜೇ ಊಸೋ ಅವ್ರನ್ನ ಮಾಕ್ ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ಎಲ್ಲೋ ಜೇ ಊಸೋಗೆ ಯಾಕೆ ಅಷ್ಟು ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಏನೇ ಆಗಲಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವ್ರಿಗೂ ಕೂಡ ಈಗ ಆಪರ್ಚುನಿಟಿ ಸಿಕ್ಕಿದೆ. ಸೊ ಈಗೇನಾದ್ರೂ ಡಬ್ಲ್ಯೂ ಅವರು ಟ್ರಿಗರ್ ನ ಪುಲ್ ಮಾಡ್ತಾರ, ಫೈನಲಿ ಈಗ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಚಾಂಪಿಯನ್ ಆಗ್ತಾರ ಅಂತ ಕಾದ್ ನೋಡ್ಬೇಕು. ಯಾಕಂದ್ರೆ ಕೋಡಿ ರೋಡ್ಸ್ ಆಸ್ ಚಾಂಪಿಯನ್ ಲಿಟ್ರಲಿ ಸಾಕಾಗೋಗಿದೆ. ಡಬ್ಲ್ಯೂ ಅವರು ಈಗ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನಾದ್ರೂ ಮಾಡಲೇಬೇಕು. ಎಲ್ಲರೂ ಕೂಡ ರೆಸಲ್ ಪಲೂಜಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಕ್ರೌನ್ ಜ್ಯುವೆಲ್ ಅಲ್ಲಿ ಆಯ್ತು ಕೋಡಿ ರೋಡ್ಸ್ ಅವರು ಸೋತ್ರು, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಂತಹ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಸೊ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ಕೋಡಿ ರೋಡ್ಸ್ ಅವರಿಗೆ ಯಾವುದೇ ರೀತಿಯ ಹೇಟ್ ಇಲ್ಲ, ಬಟ್ ನನಗೂ ಕೂಡ ಡ್ರೂ ಮ್ಯಾಕಿಂಟೈರ್ ಅವರು ಹೇಳ್ದಂಗೆ ಕಾರ್ಪೊರೇಟ್ ಕೋಡಿ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ದೀಪಾವಳಿ ಹಬ್ಬನ ಮನೆಯವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಆಚರಣೆ ಮಾಡಿ, ಪಟಾಕಿನ ಹೊಡೀರಿ ಬಟ್ ಕಮ್ಮಿ ಹೊಡೀರಿ ಅಂತ ಹೇಳ್ತಾ see you guys in my next video.